ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು BA ಸೆಕೆಂಡ್ ಸೆಮಿಗೆ ಸಂಬಂಧಪಟ್ಟಂತಹ ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಮತ್ತು ಸಮಗ್ರ ಅರ್ಥಶಾಸ್ತ್ರದ ವ್ಯಾಖ್ಯೆಗಳು ಮತ್ತು ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ, ಕೊನೆಗೆ ಉಪಸಂಹಾರ, ಈ ಟಾಪಿಕ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಬನ್ನಿ. ಅರ್ಥ. ಸಮಗ್ರ ಅರ್ಥಶಾಸ್ತ್ರ ಎಂದರೆ, ಅಥವಾ ಇಂಗ್ಲಿಷ್ ಒಳಗ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ, ಅಂದರೆ ದೇಶದ ಸಂಪೂರ್ಣ ಆರ್ಥಿಕ ವ್ಯವಸ್ಥೆಯನ್ನ ಒಟ್ಟಾಗಿ ಅಧ್ಯಯನ ಮಾಡುವಂತಹ ಅರ್ಥಶಾಸ್ತ್ರದ ಶಾಖೆ ಆಗಿದೆ. ಇದು ವೈಯಕ್ತಿಕ ಘಟಕಗಳಲ್ಲ, ಅದಕ್ಕೆ ಬದಲಾಗಿ ಒಟ್ಟಾರೆ ಆರ್ಥಿಕ ಅಂಶಗಳ ಅಧ್ಯಯನಕ್ಕೆ ಗಮನವನ್ನ ನೀಡುತ್ತದೆ ಎಂಬುದು ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಆಗಿದೆ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರ, ಇದನ್ನ ಭಾರತ ದೇಶ ಅಂತ ಏನ್ ಮಾಡ್ಕೋರಿ, ತಿಳ್ಕೋರಿ. ಈ ಭಾರತ ದೇಶದಲ್ಲಿ 28 ರಾಜ್ಯಗಳು ಇವೆ. ಎಷ್ಟು ರಾಜ್ಯಗಳು? 28 ರಾಜ್ಯಗಳು. ಒಟ್ಟಾರೆಯಾಗಿ ಈ 28 ರಾಜ್ಯಗಳ ಬಗ್ಗೆ, ದೇಶದ ಇಡೀ ಆರ್ಥಿಕತೆಯ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರ ಇದೆಯಲ್ಲ, ಅದು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಏನು? ದೇಶದ 28 ರಾಜ್ಯಗಳನ್ನ ಒಟ್ಟಾರೆಯಾಗಿ ಅಧ್ಯಯನ ಮಾಡುವಂತ ಶಾಸ್ತ್ರವೇ ಸಮಗ್ರ ಅರ್ಥಶಾಸ್ತ್ರ. ಇನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರ, ಈ 28 ರಾಜ್ಯಗಳಲ್ಲಿ ಕೇವಲ ಒಂದು ರಾಜ್ಯದ ಬಗ್ಗೆ ಅಧ್ಯಯನ ಮಾಡುವುದು ಸೂಕ್ಷ್ಮ ಅರ್ಥಶಾಸ್ತ್ರ. ಆದ್ರ ದೇಶದಲ್ಲಿರುವಂತ ಅಖಂಡ ಆರ್ಥಿಕತೆಯನ್ನ ಅಥವಾ ಎಲ್ಲಾ ರಾಜ್ಯಗಳನ್ನ ಒಟ್ಟಾರೆಯಾಗಿ ಅಧ್ಯಯನ ಮಾಡುವಂತ ಒಂದು ಶಾಸ್ತ್ರವೇ ಅದು ಸಮಗ್ರ ಅರ್ಥಶಾಸ್ತ್ರ ಆಗ್ತದ. ಇದು ಮೀನಿಂಗಿಗೆ ಸಂಬಂಧಪಟ್ಟಂತ ಒಂದು ಸಣ್ಣ ಉದಾಹರಣೆ ಆಗಿದೆ. ಈ ಉದಾಹರಣೆ ಆದ್ಮೇಲೆ ಮತ್ತು ಅರ್ಥ ಆದ್ಮೇಲೆ ಈ ಸಮಗ್ರ ಅರ್ಥಶಾಸ್ತ್ರದ ವ್ಯಾಖ್ಯೆಗಳನ್ನ ತಿಳಿದುಕೊಳ್ಳೋಣ. ರಾಬಿನ್ಸ್ ಅವರ ಪ್ರಕಾರ ಮೈಕ್ರೋ ಅರ್ಥಶಾಸ್ತ್ರ ಎಂಬುದು ಆರ್ಥಿಕ ವ್ಯವಸ್ಥೆಯನ್ನ ಒಟ್ಟಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರದ ಶಾಖೆಗೆ ರಾಬಿನ್ಸ್ ರವರು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರೆದಿದ್ದಾರೆ. ಇನ್ನು ಜಾನ್ ಮೆನಾರ್ಡ್ ಕೇನ್ಸ್ ಅವರ ಪ್ರಕಾರ ಮೈಕ್ರೋ ಅರ್ಥಶಾಸ್ತ್ರ ಎಂಬುದು ರಾಷ್ಟ್ರೀಯ ಆದಾಯ, ಉದ್ಯೋಗ, ಬೆಲೆಯ ಮಟ್ಟ, ಒಟ್ಟಾರೆ ಬೇಡಿಕೆ ಮತ್ತು ಪೂರೈಕೆಗಳನ್ನ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರಕ್ಕೆ ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರೆದಿದ್ದೇವೆ. ಇನ್ನು ಸ್ಯಾಮುಲ್ಸನ್ ಅವರ ಪ್ರಕಾರ ಆರ್ಥಿಕತೆಯ ಒಟ್ಟಾರೆ ವರ್ತನೆ ಮತ್ತು ಕಾರ್ಯವಿಧಾನವನ್ನ ವಿಶ್ಲೇಷಣೆ ಮಾಡುವಂತಹ ಒಂದು ಶಾಸ್ತ್ರಕ್ಕೆ ಅರ್ಥಶಾಸ್ತ್ರ ಅಂತೇಳಿ ಕರೆದಿದ್ದಾರೆ. ಒಂದು ಅರ್ಥ ಆಯ್ತು. ಇನ್ನು ಅದಕ್ಕೆ ಸಂಬಂಧಪಟ್ಟಂತ ಪ್ರಮುಖ 3 ವ್ಯಾಖ್ಯೆಗಳನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ. ನೀವೇನ್ ತಿಳ್ಕೋಬೇಕು? ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಇಡೀ ದೇಶದ ಆರ್ಥಿಕತೆಯನ್ನ ಒಟ್ಟಾರೆಯಾಗಿ ಅಧ್ಯಯನ ಮಾಡುವುದು. ಉದಾಹರಣೆ, 28 ರಾಜ್ಯಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ಅದು ಸಮಗ್ರ ಅರ್ಥಶಾಸ್ತ್ರ. ಆ 28 ರಾಜ್ಯಗಳಲ್ಲಿ ಕೇವಲ ಒಂದು ರಾಜ್ಯದ ಬಗ್ಗೆ ಅಧ್ಯಯನ ಮಾಡಿದ್ರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಎಂಬ ಪರಿಕಲ್ಪನೆಯನ್ನ ಕೊಡ್ತದೆ. ಇನ್ನ ಅರ್ಥ ಮತ್ತು ಮೀನಿಂಗ್ ಆದ್ಮೇಲೆ ಈ ಸಮಗ್ರ ಅರ್ಥಶಾಸ್ತ್ರದ ಮಹತ್ವ ಮತ್ತು ಪ್ರಾಮುಖ್ಯತೆಯನ್ನ ತಿಳಿದುಕೊಳ್ಳೋಣ. ಒಂದು, ರಾಷ್ಟ್ರೀಯ ಆದಾಯವನ್ನು ವಿಶ್ಲೇಷಣೆ ಮಾಡ್ತದ, ನಿರುದ್ಯೋಗ ಸಮಸ್ಯೆಯನ್ನ ಪರಿಹಾರ ಮಾಡ್ತದ, ಸರ್ಕಾರದ ಆರ್ಥಿಕ ನೀತಿಯನ್ನ ನಿರೂಪಣೆಗೊಳಿಸುತ್ತದೆ, ಆರ್ಥಿಕ ಸ್ಥಿರತೆಯ ಸಾಧನೆ, ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆ, ಸಾರ್ವಜನಿಕ ಕಲ್ಯಾಣ, ಅಂತಾರಾಷ್ಟ್ರೀಯ ವ್ಯಾಪಾರ, ಆರ್ಥಿಕ ಚಕ್ರಗಳ ವಿಶ್ಲೇಷಣೆ, ಹಣದುಬ್ಬರ ಮತ್ತು ದ್ರವ್ಯ ನೀತಿಯ ನಿಯಂತ್ರಣ, ಉಳಿತಾಯ ಮತ್ತು ಹೂಡಿಕೆ ಉತ್ತೇಜನ, ಸಾರ್ವಜನಿಕ ವೆಚ್ಚದ ಯೋಜನೆ, ಬಜೆಟಿನ ರೂಪಣೆ, ಬಡತನ ನಿವಾರಣಾ ಯೋಜನೆಗಳು, ಆದಾಯ ಅಸಮಾನತೆ ವಿಶ್ಲೇಷಣೆ, ಆರ್ಥಿಕ ಯೋಜನೆಗಳಿಗೆ ಆಧಾರ, ಉದ್ಯಮ ಮತ್ತು ವ್ಯಾಪಾರ ನಿರ್ಧಾರಗಳು, ಜನಸಂಖ್ಯೆ ಮತ್ತು ಆರ್ಥಿಕತೆ, ಜಾಗತೀಕರಣದ ಅಧ್ಯಯನ, ಆರ್ಥಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆ. ಟೋಟಲು 19 ಪ್ರಾಮುಖ್ಯತೆ ಅಂಶಗಳನ್ನ ನಾನಿಲ್ಲಿ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ನಿಮ್ಮ ಎಕ್ಸಾಮ್ ಒಳಗಡೆ 10 ರಿಂದ 15 ಪಾಯಿಂಟ್ಸ್ ಅನ್ನ ಬರೆದ ಕಂಫರ್ಟಬಲ್ ಆಗಿ ಇದಕ್ಕೆ ಉತ್ತರ ಆಗ್ತದ. ಬನ್ನಿ ಅವುಗಳ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಮೊದಲನೇ ಪ್ರಾಮುಖ್ಯತೆ, ಸಮಗ್ರ ಅರ್ಥಶಾಸ್ತ್ರವು ರಾಷ್ಟ್ರೀಯ ಆದಾಯವನ್ನ ವಿಶ್ಲೇಷಣೆಯನ್ನ ಮಾಡ್ತದ. ಹೇಗೆಂತಂದ್ರ, ಸಮಗ್ರ ಅರ್ಥಶಾಸ್ತ್ರವು ದೇಶದ ಒಟ್ಟಾರೆ ಆದಾಯ
ಅದರ ಒಂದು ಉತ್ಪಾದನೆ ಮತ್ತು ಬೆಳವಣಿಗೆಯನ್ನ ಅಳೆಯಲು ನಮಗೆ ಯಾವುದು ಸಹಾಯಕ ಆಗ್ತದ? ಸಮಗ್ರ ಅರ್ಥಶಾಸ್ತ್ರ ಸಹಾಯಕ ಆಗ್ತದ. ಯಾಕಂತಂದ್ರ ದೇಶದ ಆದಾಯವನ್ನ ಕಂಡುಹಿಡಿಬೇಕಾದ್ರ, ಉತ್ಪಾದನೆಯನ್ನ ಕಂಡುಹಿಡಿಬೇಕಾದ್ರ, ದೇಶದ ಬೆಳವಣಿಗೆಯನ್ನ ಕಂಡುಹಿಡಿಬೇಕಾದ್ರ ನಾವು ಯಾವ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡ್ಕೋಬೇಕು? ಸಮಗ್ರ ಅರ್ಥಶಾಸ್ತ್ರವನ್ನ ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಇದು ಒಂದನೆಯ ಪ್ರಾಮುಖ್ಯತೆ. ಇನ್ನು ಸೆಕೆಂಡ್ ಒನ್, ದೇಶದಲ್ಲಿರುವಂತ ನಿರುದ್ಯೋಗ ಸಮಸ್ಯೆಗೆ ಪರಿಹಾರವನ್ನ ಕೊಡುವಂತ ಕೆಲಸವನ್ನ ಮಾಡ್ತದ. ಅದು ಹೇಗೆ ಅಂತಂದ್ರ, ನಿರುದ್ಯೋಗ ಹೆಚ್ಚಳಕ್ಕೆ ಕಾರಣಗಳು ಏನು, ನಿರುದ್ಯೋಗದ ಪ್ರಮಾಣ ಏನಿದೆ, ಆ ನಿರುದ್ಯೋಗ ಹೆಚ್ಚಳ ಏನಿದೆಯಲ್ಲ ಅದನ್ನ ಕಡಿಮೆ ಮಾಡುವಂತ ನೀತಿಗಳು ಏನು ಅಥವಾ ಕಾರ್ಯಕ್ರಮಗಳು ಏನು ಎಂಬುದನ್ನ ನಮಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಹಂಚಿಕೊಡುವುದು ಯಾವುದು? ಅದು ಸಮಗ್ರ ಅರ್ಥಶಾಸ್ತ್ರ. ಹೀಗಾಗಿ ಸಮಗ್ರ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡುವುದರಿಂದ ನಿರುದ್ಯೋಗ ಹೆಚ್ಚಳಕ್ಕೆ ಕಾರಣಗಳು ಮತ್ತು ನಿರುದ್ಯೋಗವನ್ನ ಕಡಿಮೆ ಮಾಡುವಂತ ವಿಧಾನಗಳ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿದುಕೊಳ್ತೇವೆ. ಥರ್ಡ್ ಒನ್, ಸರ್ಕಾರದ ಆರ್ಥಿಕ ನೀತಿಯನ್ನ ರೂಪಣೆಗೊಳಿಸುವಂತ ಕೆಲಸವನ್ನ ಮಾಡ್ತದೆ. ಅದು ಹೇಗೆ ಅಂತಂದ್ರ, ದೇಶದ ಹಣಕಾಸು ನೀತಿ, ಅದಕ್ಕೆ ನಾವು ಫಿಸಿಕಲ್ ಪಾಲಿಸಿ ಅಂತ ಕರಿತೀವಿ ಅಥವಾ ಕೋಶೀಯ ನೀತಿ ಅಂತ ಕರಿತೀವಿ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳ್ಕೊಳ್ತೀವಿ. ಇನ್ನು ಮಾನಿಟರಿ ಪಾಲಿಸಿ ಬಗ್ಗೆ ಅಧ್ಯಯನ ಮಾಡ್ತೀವಿ. ಮಾನಿಟರಿ ಪಾಲಿಸಿ ಅಂತಂದ್ರ ಅದು ಹಣಕಾಸಿನ ನೀತಿ. ಇದ್ರ ಬಗ್ಗೆ ಕೂಡ ನಾವೇನ್ ಮಾಡ್ತೀವಿ? ಈ ಒಂದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಇವುಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಇವುಗಳನ್ನ ಪರಿಣಾಮಕಾರಿಯಾಗಿ ರೂಪಣೆ ಮಾಡಲು ಅಥವಾ ರೂಪಿಸಲು ನಮಗೆ ಸಮಗ್ರ ಅರ್ಥಶಾಸ್ತ್ರ ಆಧಾರವಾಗಿ ನಿಲ್ತದ. ಇದು ಮೂರನೆಯ ಪ್ರಾಮುಖ್ಯತೆ. ನಾಲ್ಕನೇದು, ಆರ್ಥಿಕ ಸ್ಥಿರತೆಯನ್ನ ಸಾಧಿಸಲು ಸಮಗ್ರ ಅರ್ಥಶಾಸ್ತ್ರ ಬೇಕಾಗ್ತದ. ಹೇಗೆ ಅಂತಂದ್ರ, ಆರ್ಥಿಕತೆಯಲ್ಲಿ ಏನಾದ್ರೂ ಕುಸಿತ ಉಂಟಾದ್ರ, ಮಂದಗತಿಯಲ್ಲಿ ಬೆಳವಣಿಗೆ ಆತಂತಂದ್ರ ಮತ್ತು ಆರ್ಥಿಕತೆಯಲ್ಲಿ ಏನಾದ್ರೂ ಚಕ್ರಾಕಾರ ಬದಲಾವಣೆಗಳು ಇದ್ದು ಅಂತಂದ್ರ ಈ ಆರ್ಥಿಕ ಕುಸಿತ ಮತ್ತು ಮಂದಗತಿಯ ಬೆಳವಣಿಗೆ ಇವುಗಳನ್ನ ನಿಯಂತ್ರಣ ಮಾಡುವಂತ ಕ್ರಮಗಳನ್ನ ಹೇಗೆ ನಾವು ಅಳವಡಿಸಿಕೊಳ್ಬೇಕು ಎಂಬ ಮಾಹಿತಿಯನ್ನ ಈ ಸಮಗ್ರ ಅರ್ಥಶಾಸ್ತ್ರವು ನಮಗೆ ತಿಳಿಸಿ ಕೊಡ್ತದ. ಫಿಫ್ತ್ ಒನ್, ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆ ಬಗ್ಗೆ ಮಾಹಿತಿ ಗೊತ್ತಾಗ್ತದ. ಹೇಗೆ ಅಂತಂದ್ರ, ದೇಶಕ್ಕೆ ಬೇಕಾದಂತ ಅಭಿವೃದ್ಧಿ ಯೋಜನೆಗಳು ಮತ್ತು 5 ವರ್ಷದ ಪಂಚವಾರ್ಷಿಕ ಯೋಜನೆ ಏನ್ ಬರ್ತಾವಲ್ಲ ಆ ಪಂಚವಾರ್ಷಿಕ ಯೋಜನೆಗಳು, ಅಷ್ಟೇ ಅಲ್ಲದೆ ಈ ಕೈಗಾರಿಕಾ ಮತ್ತು ಕೃಷಿ ಅಭಿವೃದ್ಧಿಗೆ ಅಥವಾ ಬೆಳವಣಿಗೆಗೆ ಏನು ಮಾರ್ಗದರ್ಶನ ಬೇಕಲ್ಲ, ಏನು ಸೂಚನೆಗಳು ಬೇಕಲ್ಲ, ಏನ್ ನಮಗೆ ಮೂಲಭೂತ ಅಂಶಗಳು ಬೇಕಲ್ಲ, ಆ ಎಲ್ಲಾ ಮೂಲಭೂತ ಅಂಶಗಳನ್ನ ತಿಳಿಸಿಕೊಡುವಂತ ಕೆಲಸವನ್ನ ಈ ಸಮಗ್ರ ಅರ್ಥಶಾಸ್ತ್ರ ಮಾಡುತ್ತದೆ. ಅಷ್ಟೇ ಅಲ್ಲದೆ ಸಾರ್ವಜನಿಕ ಕಲ್ಯಾಣವನ್ನ ಸಾಧಿಸಲು ಕೂಡ ಸಮಗ್ರ ಅರ್ಥಶಾಸ್ತ್ರ ಬೇಕಾಗ್ತದ. ಹೇಗೆ ಅಂತಂದ್ರ, ದೇಶದಲ್ಲಿರುವಂತ ಬಡತನ ಅಂದ್ರೇನು, ಬಡತನ ಹೆಚ್ಚಳಕ್ಕೆ ಕಾರಣಗಳೇನು, ಆ ಬಡತನವನ್ನ ನಿವಾರಣೆ ಮಾಡುವಂತ ವಿಧಾನಗಳು ಯಾವುವು ಎಂಬುದು ಈ ಮಾಹಿತಿ ಲಭ್ಯ ಆಗ್ತದ. ಅಷ್ಟೇ ಅಲ್ಲದೆ ದೇಶದಲ್ಲಿರುವಂತ ಆದಾಯದ ಅಸಮಾನತೆಯನ್ನ ಕಡಿಮೆ ಮಾಡುವಂತ ವಿಧಾನವನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಜನಸಾಮಾನ್ಯರ ಅಥವಾ ಜನರ ಜೀವನ ಮಟ್ಟ ಸುಧಾರಣೆಗೆ ಬೇಕಾದಂತಹ ಅಂಶಗಳನ್ನು ಕೂಡ ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಾವು ಅಧ್ಯಯನವನ್ನ ಮಾಡ್ತೇವೆ. ಒಟ್ಟಾರೆಯಾಗಿ ಸಾರ್ವಜನಿಕ ಕಲ್ಯಾಣವನ್ನ ಸಾಧಿಸಲು ಈ ಸಮಗ್ರ ಅರ್ಥಶಾಸ್ತ್ರವು ಅವಶ್ಯಕತೆ ಉಂಟಾಗ್ತದ. 7, ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸಿಕೊಡ್ತದ. ಹೇಗಂತಂದ್ರೆ ದೇಶಕ್ಕೆ ಸಂಬಂಧಪಟ್ಟಂತ ವಿದೇಶಿ ವ್ಯಾಪಾರದ ಬಗ್ಗೆ ಮಾಹಿತಿ ಆಗ್ಬಹುದು, ದೇಶದ ಪಾವತಿ ಸಮತೋಲನ, ಅದಕ್ಕೆ ನಾವು ಸಂದಾಯ ಬಾಕಿ ಅಂತ ಏನ್ ಕರಿತೇವಲ್ಲ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಏನ್ ಕರಿತೇವಲ್ಲ, ಅದರ ಒಂದು ಸಮತೋಲನವನ್ನ ಸಾಧಿಸುವಂತ ವಿಧಾನ ಕೂಡ ಗೊತ್ತಾಗ್ತದ. ಅಷ್ಟೇ ಅಲ್ಲದೆ 2 ದೇಶಗಳ ಮಧ್ಯೆ ಸರಕು ಮತ್ತು ಸೇವೆಗಳನ್ನ ವಿನಿಮಯ ಮಾಡಿಕೊಳ್ಳುವಾಗ ಆ ವಿನಿಮಯ ದರ ಏನ್ ಬರುತ್ತಲ್ಲ ಆ ವಿನಿಮಯ ದರದ ಸಮಸ್ಯೆಯನ್ನು ಕೂಡ ನಾವು ಇಲ್ಲಿ ಮಾಡ್ತೇವೆ, ಅಧ್ಯಯನಕ್ಕೆ ಒಳಪಡಿಸ್ತೇವೆ. ಓಕೆನಾ? ವಿದೇಶಿ ವ್ಯಾಪಾರ, ಪಾವತಿ ಸಿಲ್ಕು ಮತ್ತು ವಿನಿಮಯ ದರದ ನಿರ್ಧಾರಕ್ಕೆ ಇದು ಕೂಡ ಸಹಾಯವನ್ನ ಉಂಟು ಮಾಡ್ತದ. 8, ಆರ್ಥಿಕ ಚಕ್ರಗಳ ವಿಶ್ಲೇಷಣೆಯನ್ನ ಮಾಡ್ತದ. ಇದು ಅರ್ಥಶಾಸ್ತ್ರಕ್ಕೆ ಮಹತ್ವವಾದಂತ ಟಾಪಿಕ್ ಆಗಿದ್ದು, ಆರ್ಥಿಕ ಚಕ್ರ ಅಂತಂದ್ರ ಆರ್ಥಿಕತೆಯಲ್ಲಿ ಕೆಲವೊಂದು ಉತ್ಕರ್ಷ ಹಂತ ಬರ್ತದ, ಕುಸಿತ ಹಂತ ಬರ್ತದ, ಮಂದಗತಿ ಹಂತ ಬರ್ತದ. ಆ ಮಂದಗತಿ ಆದ್ಮೇಲೆ ವಾಪಸ್ಸು ಪುನರಾ ಹಂತಗಳು ಬರ್ತಾವ. ಇವಕ್ಕೆ ನಾವು ಆರ್ಥಿಕ ಚಕ್ರ ಅಂತ ಕರಿತೀವಿ. ಒಂದೊಂದು ಚಕ್ರದ ಬಗ್ಗೆ, ಒಂದೊಂದು ಸನ್ನಿವೇಶನ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಾವು ಅವುಗಳ ನಿಯಂತ್ರಣ ಕ್ರಮಗಳನ್ನ ಹೇಗೆ ಕೈಗೊಳ್ಳಬೇಕು
ಎಂಬ ಮಾಹಿತಿಯನ್ನ ಈ ಸಮಗ್ರ ಅರ್ಥಶಾಸ್ತ್ರವು ನಮಗೆ ತಿಳಿಸಿ ಕೊಡ್ತದ. 9 ಹಣದುಬ್ಬರ ಮತ್ತು ದ್ರವ್ಯ ನೀತಿ ನಿಯಂತ್ರಣ ಬಗ್ಗೆ ಅಧ್ಯಯನವನ್ನ ಮಾಡಬಹುದು. ಹೇಗೆಂತಂದ್ರ ದೇಶದಲ್ಲಿ ಚಲಾವಣೆಯಲ್ಲಿರುವಂತಹ ಹಣದ ಪೂರೈಕೆ ಬಗ್ಗೆ ಅಧ್ಯಯನ ಮಾಡ್ತೀವಿ. ಮತ್ತು ಇನ್ನು ದೇಶ ಅನುಸರಿಸುವಂತಹ ಸಾಲದ ನೀತಿಯ ಬಗ್ಗೆ ಅಧ್ಯಯನ ಮಾಡ್ತೀವಿ. ಆ ಸಾಲದ ಹಣದ ಮೇಲೆ ಬಡ್ಡಿ ದರವನ್ನ ಹೇಗೆ ನಿಯಂತ್ರಣ ಮಾಡ್ಕೋಬೇಕು, ಆ ನಿಯಂತ್ರಣವನ್ನ ಮಾಡುವುದರ ಮೂಲಕ ಆರ್ಥಿಕತೆಯಲ್ಲಿ ನಾವು ಹೇಗೆ ಸಮತೋಲನವನ್ನ ಸಾಧಿಸಬಹುದು ಎಂಬುದರ ಬಗ್ಗೆನೂ ಕೂಡ ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಮಗೆ ಮಾಹಿತಿ ಲಭ್ಯ ಆಗ್ತದೆ. 10 ಉಳಿತಾಯ ಮತ್ತು ಹೂಡಿಕೆಗೆ ಉತ್ತೇಜನವನ್ನ ಒದಗಿಸಿ ಕೊಡ್ತದ. ಹೇಗೆಂತಂದ್ರ ರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಉಳಿತಾಯ ಮತ್ತು ಹೂಡಿಕೆ ನಡುವಿನ ಸಮತೋಲನವನ್ನ ಸಾಧಿಸಲು ಯಾವ ಅಂಶಗಳನ್ನ ಕೈಗೊಳ್ಳಬೇಕು ಎಂಬ ಮಾಹಿತಿ ಕೂಡ ನಮಗೆ ಇಲ್ಲಿ ಲಭ್ಯ ಆಗ್ತದ. 11 ಸಾರ್ವಜನಿಕ ವೆಚ್ಚದ ಯೋಜನೆ ಬಗ್ಗೆನೂ ಕೂಡ ಮಾಹಿತಿಯನ್ನ ತಿಳ್ಕೊಳ್ಬಹುದು. ಹೇಗೆಂತಂದ್ರ ಸಾರ್ವಜನಿಕ ವೆಚ್ಚವನ್ನ ಶಿಕ್ಷಣ ಕ್ಷೇತ್ರ, ಆರೋಗ್ಯ, ಮೂಲಭೂತ ಸೌಕರ್ಯ ಮುಂತಾದ ಕ್ಷೇತ್ರಗಳಲ್ಲಿ ನಾವು ಸಾರ್ವಜನಿಕ ವೆಚ್ಚವನ್ನ ಮಾಡ್ತೇವೆ. ಯಾವ ವಲಯಕ್ಕೆ ಎಷ್ಟು ವೆಚ್ಚವನ್ನ ಮಾಡ್ಕೋಬೇಕು ಎಂಬ ಒಂದು ಮಾರ್ಗದರ್ಶನವನ್ನ, ಸಲಹೆಯನ್ನ, ಸೂಚನೆಗಳನ್ನ ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. 12 ಬಜೆಟ್ ಅನ್ನ ರೂಪಣೆ ಮಾಡುವಲ್ಲಿ ಅಥವಾ ತಯಾರು ಮಾಡುವಲ್ಲಿ ಈ ಸಮಗ್ರ ಅರ್ಥಶಾಸ್ತ್ರ ಸಹಾಯವನ್ನ ಮಾಡ್ತದ. ಹೇಗೆಂತಂದ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಆಗ್ಬಹುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಜೆಟ್ ಅನ್ನ ತಯಾರಿಕೆ ಮಾಡುವಲ್ಲಿ ವೈಜ್ಞಾನಿಕವಾಗಿ ಆಧಾರವನ್ನ ಒದಗಿಸಿಕೊಡುವಂತದ್ದು ಯಾವುದಂತಂದ್ರ ಅದು ಸಮಗ್ರ ಅರ್ಥಶಾಸ್ತ್ರ. ಈಗ ಸಂಪೂರ್ಣವಾಗಿ ಅದಕ್ಕೆ ಸಂಬಂಧಪಟ್ಟಂತ ತಯಾರಿಯನ್ನ ಹಮ್ಮಿಕೊಳ್ತೇವೆ. 13 ಬಡತನ ನಿವಾರಣಾ ಯೋಜನೆಗಳನ್ನ ಹಮ್ಮಿಕೊಳ್ಳಲಾಗ್ತದೆ. 14 ಆದಾಯದ ಅಸಮಾನತೆ ವಿಶ್ಲೇಷಣೆಯನ್ನ ಮಾಡಲಾಗ್ತದ. 15 ಆರ್ಥಿಕ ಯೋಜನೆಗಳಿಗೆ ಆಧಾರವನ್ನ ಒದಗಿಸಿ ಕೊಡುತ್ತದೆ. 16 ಉದ್ಯಮ ಮತ್ತು ವ್ಯಾಪಾರದ ನಿರ್ಧಾರವನ್ನ ಹಮ್ಮಿಕೊಳ್ತದ. ಅವುಗಳಿಗೆ ಸಂಬಂಧಪಟ್ಟಂತ ಒಂದ್ ಲೈನ್ ಅಲ್ಲಿ ನಿಮಗೆ ವಿವರಣೆಯನ್ನ ಕೊಡಲಾಗಿದೆ. ಇಷ್ಟು ವಿವರಣೆಯನ್ನ ನೀವು ಎಕ್ಸಾಮ್ ಒಳಗ ಬರಬೇಕಾಗ್ತದೆ. 17 ಜನಸಂಖ್ಯೆ ಮತ್ತು ಆರ್ಥಿಕತೆ ಬಗ್ಗೆ ಅಧ್ಯಯನವನ್ನ ಮಾಡ್ತದ. ಅಂದ್ರ ಜನಸಂಖ್ಯೆ ಹೆಚ್ಚಳಕ್ಕೆ ಏನ್ ಆರ್ಥಿಕ ಪರಿಣಾಮಗಳು ಉಂಟಾಗ್ತಾವಲ್ಲ, ಆ ಆರ್ಥಿಕ ಪರಿಣಾಮಗಳನ್ನ ವಿಶ್ಲೇಷಣೆ ಮಾಡಿ ಅವುಗಳಿಗೆ ನೀತಿಗಳನ್ನ ರೂಪಿಸಲು ಈ ಸಮಗ್ರ ಅರ್ಥಶಾಸ್ತ್ರ ಸಹಾಯವನ್ನ ಮಾಡ್ತದ. 18 ಜಾಗತೀಕರಣ ಅಧ್ಯಯನವನ್ನ ಮಾಡಲು ಇದು ಕೂಡ ಸಹಾಯವನ್ನ ಉಂಟು ಮಾಡ್ತದ. ಅಂದ್ರ ಜಾಗತೀಕರಣ, ಮುಕ್ತ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳ ಪರಿಣಾಮಗಳನ್ನ ವಿಶ್ಲೇಷಣೆ ಮಾಡುತ್ತದೆ. ಇನ್ನು ಕೊನೆಯ ಮಹತ್ವ ಅಂತಂದ್ರ ಆರ್ಥಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನ ಒದಗಿಸಿ ಕೊಟ್ಟದ. ಒಟ್ಟಾರೆಯಾಗಿ ಸಮಗ್ರ ಅರ್ಥಶಾಸ್ತ್ರವು ದೇಶದ ಆರ್ಥಿಕ ವ್ಯವಸ್ಥೆಯ ಒಟ್ಟಾರೆ ಚಿತ್ರಣವನ್ನ ನೀಡುವ, ಸಮಸ್ಯೆಗಳನ್ನ ಗುರುತಿಸಿ ಪರಿಹಾರವನ್ನ ಸೂಚಿಸುವ ಅತ್ಯಂತ ಪ್ರಮುಖವಾದಂತ ಶಾಖೆಯಾಗಿದೆ. ಇದು ಸರ್ಕಾರ, ಯೋಜಕರು ಮತ್ತು ಅರ್ಥಶಾಸ್ತ್ರಜ್ಞರು ಮತ್ತು ವಿದ್ಯಾರ್ಥಿಗಳಿಗೆ ಈ ಸಮಗ್ರ ಅರ್ಥಶಾಸ್ತ್ರವು ಇವತ್ತಿನ ದಿನಮಾನಗಳಲ್ಲಿ ಬಹಳ ಅನಿವಾರ್ಯವಾದಂತಹ ಒಂದು ಅರ್ಥಶಾಸ್ತ್ರ ವಿಭಾಗ ಆಗಿದೆ. ಕಂಪಲ್ಸರಿಯಾಗಿ ಇವತ್ತಿನ ವಿದ್ಯಾರ್ಥಿಗಳಾಗ್ಬೋದು ಮತ್ತು ಸಂಶೋಧಕರಾಗ್ಬೋದು ಮತ್ತು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗ್ಬೋದು, ನಾವು ಸಂಪೂರ್ಣವಾಗಿ ಯಾವ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡ್ಬೇಕಾಗ್ತದ, ಈ ಸಮಗ್ರ ಅರ್ಥಶಾಸ್ತ್ರವನ್ನ ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಏನ ಇಷ್ಟು ವಿದ್ಯಾರ್ಥಿಗಳೇ, ಸಮಗ್ರ ಅರ್ಥಶಾಸ್ತ್ರ ಅಂದ್ರೇನು, ಸಮಗ್ರ ಅರ್ಥಶಾಸ್ತ್ರದ ವ್ಯಾಖ್ಯೆಗಳು ಮತ್ತು ಮಹತ್ವದ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸಿ ಕೊಟ್ಟಿದ್ದೇನೆ. ಏನ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.